ಬಾವಿಯಲ್ಲಿ ಶಿವನ ಜ್ಯೋತಿರ್ಲಿಂಗವನ್ನ ಆಕ್ರಮಣಕಾರರಿಂದ ರಕ್ಷಿಸಲು ಅಡಗಿಸಿ ಇಡಲಾಗಿತ್ತು. ಆ ಸಮಯದಲ್ಲಿ ದೇವಾಲಯದ ಮುಖ್ಯ ಅರ್ಚಕರು ಶಿವಲಿಂಗವನ್ನು ಮರೆಮಾಡಲು ಶಿವಲಿಂಗದೊಂದಿಗೆ ತಾವು ಕೂಡ ಬಾವಿಗೆ ಹಾರಿ ಶಿವಲಿಂಗವನ್ನು ಕಾಪಾಡಿದ್ದರು. ಈಗ ಕೂಡ ಈ ಬಾವಿಯು ದೇವಾಲಯ ಹಾಗೂ ಮಸೀದಿಗಳ ಅವಶೇಷಗಳ ನಡುವೆ ಇದೆ. ಇದನ್ನೇ ಜ್ಞಾನವ್ಯಾಪಿ ಬಾವಿ ಎಂದು ಕೂಡ ಕರೆಯಲಾಗುತ್ತದೆ. ಶಿವನು ಇಲ್ಲಿ ಸತ್ತವರ ಕಿವಿಯಲ್ಲಿ ಮೋಕ್ಷದ ಮಂತ್ರವನ್ನು ಹೇಳುತ್ತಾನೆ ಎನ್ನುವ ನಂಬಿಕೆ ಇದೆ. ಭೂಮಿಯು ರೂಪುಗೊಂಡಾದ ಮೇಲೆ ಸೂರ್ಯನ ಮೊಟ್ಟ ಮೊದಲ ಕಿರಣ ಬಿದ್ದಿದ್ದೇ ಇದೇ ದೇವಸ್ಥಾನದ ಮೇಲೆ. ಇಲ್ಲಿ ಸತ್ತವರಿಗೆ ಪುನರ್ಜೀವ ಸಿಗುತ್ತದೆ ಎಂದು ನಂಬಿಕೆ ಇದೆ. ಅನೇಕ ಮುಸ್ಲಿಂ ಆಡಳಿತಗಾರರು ದೇವಾಲಯವನ್ನು ನಾಶಗೊಳಿಸಿ ಅಲ್ಲಿ ಮಸೀದಿಯನ್ನು ನಿರ್ಮಿಸಲು ಪ್ರಯತ್ನಿಸಿದ್ದು ಜಗಜ್ಜಾಹೀರಾತವಾಗಿದೆ. ಹೌದು, ಅಂತಹ ಅಪ್ರತಿಮ ದೇವಸ್ಥಾನ ಇದಾಗಿದೆ. ಹಾಗಾದರೆ ಆ ಪುಣ್ಯಕ್ಷೇತ್ರ ಯಾವುದು? ಆ ಕ್ಷೇತ್ರದ ಮಹಿಮೆ ಏನು? ಯಾಕೆ ಇಲ್ಲಿಯ ಜನರು ತಮ್ಮ ಕೊನೆಯ ಉಸಿರನ್ನು ಎಳೆಯಲು ಇಚ್ಛಿಸುತ್ತಾರೆ? ಈ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ. ಭೂಮಿಯು ರೂಪುಗೊಂಡಾದ ಮೇಲೆ ಸೂರ್ಯನ ಮೊಟ್ಟ ಮೊದಲ ಕಿರಣ ಬಿದ್ದಿದ್ದೇ ಕಾಶಿ ವಿಶ್ವನಾಥನ ನಗರಿಯಲ್ಲಿ. ಶಿವನು ಈ ಕಾಶಿ ನೆಲದಲ್ಲಿ ಕೆಲಕಾಲ ನೆಲೆಸಿದ್ದ ಎನ್ನಲಾಗಿದೆ. ಇಡೀ ನಗರದ ಕಾವಲುಗಾರನಾಗಿ ಈಗಲೂ ಇಲ್ಲಿ ಶಿವನು ನಿಂತಿದ್ದಾನೆ ಎನ್ನುವ ನಂಬಿಕೆ ಇಲ್ಲಿನ ಭಕ್ತರಲ್ಲಿದೆ. ಇದೇ ಕಾರಣ ಈ ನಗರವನ್ನ ಶಿವನ ನಗರಿ ಎಂದೇ ಕರೆಯಲಾಗುತ್ತದೆ. ಕಾಶಿಯು ಅತಿ ಪುರಾತನವಾದ ನಗರಗಳಲ್ಲಿ ಒಂದು. ಇಡೀ ವಿಶ್ವ ಪ್ರಳಯದಿಂದ ಮುಳುಗಿದಾಗ ಶಿವನು ತನ್ನ ತ್ರಿಶೂಲದ ತುದಿಯಿಂದ ಕಾಶಿಯನ್ನು ಎತ್ತಿ ಹಿಡಿದು ರಕ್ಷಿಸಿದರಂತೆ. ಹಾಗಾಗಿಯೇ ಕಾಶಿ ಅತಿ ಹಳೆಯ ನಗರವಾಗಿದೆ. ಇಲ್ಲಿಯ ಪ್ರತಿಯೊಂದು ಕಲ್ಲು ಕೂಡ ವಿಶ್ವನಾಥನಷ್ಟೇ ಪವಿತ್ರವಾಗಿದ್ದು ಎಂದು ನಂಬಲಾಗಿದೆ. ಕಾಶಿ ವಿಶ್ವನಾಥನ ದೇವಾಲಯವು ಶಿವನಿಗೆ ಅರ್ಪಿತವಾದಂತಹ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದು. ಈ ದೇವಾಲಯವು ಉತ್ತರ ಪ್ರದೇಶದ ವಾರಣಾಸಿಯಲ್ಲಿರುವ ಗಂಗಾ ನದಿಯ ಪಶ್ಚಿಮ ದಡದಲ್ಲಿದೆ. ಕಾಶಿ ವಿಶ್ವನಾಥ ದೇವಾಲಯವು ಶಿವನ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ. ಜ್ಯೋತಿರ್ಲಿಂಗಗಳು ಶಿವ ಪ್ರಾತಿನಿಧ್ಯವನ್ನು ಹಾಗೂ ಶಿವನ ಪ್ರಸ್ತುತತೆಯನ್ನು ಸೂಚಿಸುತ್ತದೆ. ಶಿವನ ಜ್ಯೋತಿರ್ಲಿಂಗವನ್ನು ಕಾಶಿ ವಿಶ್ವನಾಥ ದೇವಾಲಯದ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಈ ಲಿಂಗವು ಕಾಶಿ ವಿಶ್ವನಾಥನ ದೇವಾಲಯದ ಪ್ರಾಮುಖ್ಯತೆಯನ್ನು ಹಾಗೂ ಆ ನಗರದ ಪ್ರಾಮುಖ್ಯತೆಯನ್ನು ಎತ್ತಿ ಹಿಡಿಯುತ್ತದೆ. ಗರ್ಭಗೃಹದಲ್ಲಿ ಜ್ಯೋತಿರ್ಲಿಂಗವು ಗಾಡು ಕಂದು ಬಣ್ಣದಿಂದ ಕೂಡಿದ್ದು ಇದನ್ನು ಬೆಳ್ಳಿಯಿಂದ ವೇದಿಕೆಯಂತೆ ಮಾಡಿ ಅದರಲ್ಲಿ ಇಡಿಸಲಾಗಿದೆ. ಇಲ್ಲಿನ ಮುಖ್ಯ ದೇವರನ್ನು ಅಥವಾ ಅಧಿಪತಿಯನ್ನು ವಿಶ್ವನಾಥ ಅಥವಾ ವಿಶ್ವೇಶ್ವರ ಎಂದು ಕರೆಯಲಾಗುತ್ತದೆ. ವಿಶ್ವನಾಥ ಹಾಗೂ ವಿಶ್ವೇಶ್ವರ ಅಂದರೆ ಜಗತ್ತಿನ ಒಡೆಯ ಎಂದರ್ಥ. ಪ್ರಾಚೀನ ಕಾಲದಲ್ಲಿ ವಾರಣಾಸಿಯನ್ನ ಕಾಶಿ ಎಂದು ಕರೆಯಲಾಗುತ್ತಿತ್ತು. ಆದ್ದರಿಂದ ಈ ದೇವಾಲಯವನ್ನು ಕಾಶಿ ವಿಶ್ವನಾಥ ದೇವಾಲಯ ಎಂದೇ ಕರೆಯಲಾಗುತ್ತದೆ. ಕೆಲವು ಗ್ರಂಥಗಳ ಪ್ರಕಾರ ಈ ದೇವಾಲಯದಲ್ಲಿ ಸ್ವಾಮಿ ದಯಾನಂದ ಸರಸ್ವತಿ, ಸ್ವಾಮಿ ವಿವೇಕಾನಂದ, ಸತ್ಯ ಸಾಯಿಬಾಬಾ ಮತ್ತು ಗುರುನಾನಕ್ನಂತಹ ಹಲವಾರು ಸಂತರು ಹಾಗೂ ಧಾರ್ಮಿಕ ಮುಖಂಡರು ಭೇಟಿ ನೀಡಿದ್ದರೆಂದು ನಂಬಲಾಗಿದೆ. ಶಿವನು ಈ ದೇವಾಲಯದಲ್ಲಿ ವಾಸಿಸುತ್ತಾನೆ. ಹಾಗಾಗಿಯೇ ಈ ದೇವಾಲಯಕ್ಕೆ ಭೇಟಿ ನೀಡಿದವರಿಗೆ ಜೀವನದಲ್ಲಿ ಮೋಕ್ಷ ಮತ್ತು ಸಂತೋಷ ಪ್ರಾಪ್ತಿಯಾಗುತ್ತದೆ ಎಂದು ನಂಬಲಾಗಿದೆ. ಕಾಶಿ ವಿಶ್ವನಾಥ ದೇವಾಲಯಕ್ಕೆ ಭೇಟಿ ನೀಡಿ ಪವಿತ್ರ ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಆ ವ್ಯಕ್ತಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂದು ನಂಬಲಾಗಿದೆ. ಒಂದು ವೇಳೆ ಅನಿರೀಕ್ಷಿತವಾಗಿ ದೇವಾಲಯದಲ್ಲಿ ಮರಣ ಹೊಂದಿದರೆ ಆ ವ್ಯಕ್ತಿಯು ನೇರವಾಗಿ ಸ್ವರ್ಗಕ್ಕೆ ಹೋಗುತ್ತಾನೆ ಹಾಗೂ ಶಿವನು ಅಲ್ಲಿ ಸತ್ತವರ ಕಿವಿಯಲ್ಲಿ ಮೋಕ್ಷದ ಮಂತ್ರವನ್ನು ಹೇಳುತ್ತಾನೆ ಎನ್ನುವ ಪುರಾಣದಲ್ಲಿ ಬರೆಯಲಾಗಿದೆ. ಅಷ್ಟು ಮಾತ್ರವಲ್ಲ, ಮಾನವ ಜನ್ಮವೇ ಕೊನೆಯ ಜನ್ಮವೆಂದು ಹಲವರು ನಂಬುತ್ತಾರೆ. ಆದರೆ ಇಲ್ಲಿ ಸತ್ತವರಿಗೆ ಪುನರ್ಜೀವ ಇದೆ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಅನೇಕ ಮುಸ್ಲಿಂ ಆಡಳಿತಗಾರರು ದೇವಾಲಯವನ್ನು ನಾಶಗೊಳಿಸಿ ಅಲ್ಲಿ ಮಸೀದಿಯನ್ನು ನಿರ್ಮಿಸಲು ಪ್ರಯತ್ನಿಸಿದರು. ಆದರೆ ಹೇಗೋ ಒಂದಿಲ್ಲ ಒಂದು ಕಾರಣದಿಂದ ಅದು ತಪ್ಪಿ ಹೋಗಿದೆ. ಆದರೂ ಈ ದೇವಸ್ಥಾನದ ಪಕ್ಕದಲ್ಲಿಯೇ ಒಂದು ಮಸೀದಿ ಕೂಡ ಇದೆ.
ವಾರಣಾಸಿಯಲ್ಲಿರುವ ಈ ಕಾಶಿ ವಿಶ್ವನಾಥ ದೇವಾಲಯವು ಶಿವನ 12 ಜ್ಯೋತಿರ್ಲಿಂಗಗಳ ಪೈಕಿ ಒಂದು ಮಹತ್ವದ ಜ್ಯೋತಿರ್ಲಿಂಗವೆಂದು ಕೂಡ ನಂಬಲಾಗಿದೆ. ಇತ್ತೀಚೆಗೆ ಪುನರ್ನಿರ್ಮಾಣಗೊಂಡ ಈ ಕಾಶಿ ವಿಶ್ವನಾಥನ ಕಾರಿಡಾರ್ ಇಡೀ ಜಗತ್ತಾದ್ಯಂತ ಪ್ರವಾಸಿಗರನ್ನ ಹಾಗೂ ಭಕ್ತರನ್ನ ಕೈಬೀಸಿ ಕರೆಯುತ್ತಿದೆ. ಸ್ನೇಹಿತರೆ, ಜೀವನದಲ್ಲಿ ಒಮ್ಮೆಯಾದರೂ ನಾವು ಕಾಶಿಯ ಯಾತ್ರೆಯನ್ನು ಮಾಡಲೇಬೇಕು. ಆಗ ಮಾತ್ರ ನಮ್ಮ ಜೀವನಕ್ಕೆ ಮೋಕ್ಷ ಸಿಗುತ್ತದೆ ಎನ್ನುವ ಅಪಾರ ನಂಬಿಕೆ ಇದೆ. ಕಾಶಿ ಈಗ ಮೊದಲಿನ ಹಾಗೆ ಇಲ್ಲ. ಇಂತಹದೇ ಹಲವಾರು ಕುತೂಹಲಕಾರಿ ದೇವಾಲಯಗಳ ಬಗ್ಗೆ ಅಚ್ಚರಿಯ ವಿಷಯಗಳನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಕೊಡುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಶಿ ವಿಶ್ವನಾಥ.